everyone, welcome back to my channel Lavanya's Tiny World. I hope everyone is doing good. ಇವಾಗ ಟೈಮ್ ಬಂದು 5:30 ಆಗಿದೆ. 5:30 ಇನ್ ದ ಮಾರ್ನಿಂಗ್. ಇವಾಗ ನನ್ನ ಡೇ ಸ್ಟಾರ್ಟ್ ಆಗ್ತಿದೆ. ಆಲ್ರೆಡಿ ನಾನು 5 o'clock ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ಇವಾಗ ಬ್ಲಾಗ್ ಶೂಟ್ ಮಾಡೋಣ, ತುಂಬ ದಿನ ಆಯಿತು ಅಂತ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಆ್ಯಂಡ್ ತುಂಬ ದಿನ ಆಗಿದೆ ವ್ಲಾಗ್ ಮಾಡಿ. ಲಾಸ್ಟ್ ಟೈಮ್ ನಾನು ಮೆಂಟಲ್ ಹೆಲ್ತ್ ಅಂತ ಒಂದು ವ್ಲಾಗ್ ಮಾಡಿದ್ದೆ. ಸೊ ಅದಾದಮೇಲೆ ನಾನು ಯಾವುದೂ ವ್ಲಾಗ್ಸೇ ಶೂಟ್ ಮಾಡಲಿಲ್ಲ. ಬಟ್ ನಾನು ಡಿಶ್ ವಾಷರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ನಾನು ಯಾವಾಗ ತೊಗೊಂಡಿದ್ದು, ನಂಗೆ ಯಾವ ಥರ ಯೂಸ್ ಆಗ್ತಿದೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ಏನು ಮಾಡೋದು, ನಮ್ಮ ಮನೇಲೆಲ್ಲ ಇನ್ನೂ ಮಲ್ಕೊಂಡಿದ್ದಾರೆ. ಸೊ ಇವಾಗ ನಾನು ಎದ್ನಲ್ವ, ನಾನು ಇವಾಗ ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡಿ ಸ್ವಲ್ಪ ಏನಂತಾರೆ ನಾರ್ಮಲ್ ಮಾಮೂಲಿ ಕೆಲಸಗಳು, ಹೊರಗಡೆ ರಂಗೋಲಿ ಹಾಕಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು. ಸೊ ಇಷ್ಟು ಕೆಲಸ ಬಾಕಿ ಇದೆ. ಬಾಕಿ ಏನು, ಇಡೀ ದಿನ ಅದೇ ಕೆಲಸ ಆಗೋಗುತ್ತೆ. ಏನಂದರೆ ವ್ಲಾಗ್ಸ್ ಮಾಡೋಣ, ಶೂಟ್ ಮಾಡೋಣ ಅನ್ಕೋತಿದ್ದೆ. ಬಟ್ ಏನೋ ಗೊತ್ತಿಲ್ಲ, ಒಂದು ಸಣ್ಣ ಬ್ರೇಕ್ ಬೇಕು ಅನ್ನೋ ಥರ ಫೀಲ್ ಆಯಿತು. ಸೊ ಹಾಗಾಗಿ ಏನೂ ಮಾಡಲೇ ಇಲ್ಲ ನಾನು. ತುಂಬ ಏನೋ ಅಂದ್ಕೊಂಡೆ ಶೂಟ್ ಮಾಡಬೇಕು ಅಂತ, ಬಟ್ ಆಗಲೇ ಇಲ್ಲ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದೊಂದು ಸರಿ ಆ ಬ್ರೇಕ್ ಬೇಕು. ನಾನಂತೂ ತುಂಬ ಬ್ರೇಕ್ಸ್ಗಳು ತೊಗೊಂಡಿದ್ದೀನಿ, ಅದು ಬೇರೆ ವಿಷಯ. ಬಟ್ ಬ್ರೇಕ್ಸ್ ಬೇಕು ಅನ್ನೋ ಥರ ಅನಿಸುತ್ತೆ. ಯಾಕೆಂದರೆ ಇಬ್ಬರು ಮಕ್ಳು ಇರೋದ್ರಿಂದ ನನಗೆ ಮನೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೇಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ನೋಡಿ, ಬೆಳಗ್ಗೆ 5 o'clock ನನ್ನ ಡೇ ಸ್ಟಾರ್ಟ್ ಆದರೆ ರಾತ್ರಿ 10 o'clock ತನಕ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಆ್ಯಂಡ್ ಮೋರೋವರ್ ನಮ್ಮ ಚೋಟು ಇದ್ದಾಳಲ್ಲ, ಅವಳನ್ನ ಇಡೀ ದಿನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆ್ಯಕ್ಚುಲಿ. ಏನಾದರೂ ಕೇಳ್ತಾ ಇರ್ತಾಳೆ, ಅದು ಮಾಡು ಇದು ಮಾಡು. ಆಮೇಲೆ ಅವಳು ಸ್ವಲ್ಪ ತರಲೆ. ಸೊ ಹಾಗಾಗಿ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾನೇ ಇರಬೇಕು. ಸೊ ಇದು ಕತೆ. ಆ್ಯಂಡ್ ಇವಾಗ ಹೋಗಿ ವರ್ಕೌಟ್ ಶುರು ಮಾಡಬೇಕು. ವರ್ಕೌಟ್ ಇನ್ ದ ಸೆನ್ಸ್, ನಾನು ಬರೀ ಲಾಸ್ಟ್ ವಿಡಿಯೋದಲ್ಲಿ ಬರೀ ಸ್ಕಿಪ್ಪಿಂಗ್ ಮಾಡೋದನ್ನ ಅಷ್ಟೇ ಶೇರ್ ಮಾಡಿದ್ದೆ. ಬಟ್ ಇಲ್ಲ, ನಾನು ಸ್ಕಿಪ್ಪಿಂಗ್ ಜೊತೆ ಬೇರೆ ವರ್ಕೌಟ್ ಸಹ ಮಾಡ್ತಾಯಿದ್ದೀನಿ. ಏನಂದರೆ ನಾನು ಹೇಳ್ದಾಗೆ ನಾನು ತುಂಬ ವೆಯ್ಟ್ ಗೇನ್ ಆಗಿದ್ದೀನಿ. ಬಿಕಾಸ್ ಆಫ್ ಮೈ ಸ್ಟ್ರೆಸ್ ಅಂತಲೇ ಹೇಳ್ತೀನಿ ನಾನು. ನನ್ನ ಇಡೀ ಇಷ್ಟು ವರ್ಷದ ಲೈಫಲ್ಲಿ, ಲೈಕ್ ಐ ಆಮ್ 32 years ನಾವು. ಸೊ ನನ್ನ 32 ವರ್ಷದ ಲೈಫಲ್ಲಿ ನಾನು ಇಷ್ಟು ವೆಯ್ಟ್ ಗೇನ್ ಇದೆ ಫಸ್ಟ್ ಟೈಮ್ ಆಗಿರೋದು. ಸೊ ಅದ್ರ ಸಲುವಾಗಿ ನನಗೆ ತುಂಬ ಕಾಲು ನೋವು ಬರ್ತಿತ್ತು. ತುಂಬ ಹೊತ್ತು ನಿಂತ್ಕೊಂಡ್ರೆ ನನಗೆ ಹೆಜ್ಜೆಗಳೆಲ್ಲ ತುಂಬ ನೋವು ಬರ್ತಿತ್ತು. ಸೊ ಹಾಗಾಗಿ ಇದು ಹೀಗೆ ಆದರೆ ಸರಿ ಹೋಗಲ್ಲ. ಸೊ ನಾನು ಹೇಳಿದ್ನಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ, ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ನನ್ನ ಮೆಂಟಲ್ ಹೆಲ್ತು ಸರಿ ಮಾಡ್ಕೋಬೇಕು, ಎಟ್ ದ ಸೇಮ್ ಟೈಮ್ ನನ್ನ ಫಿಸಿಕಲ್ ಹೆಲ್ತೂ ಸರಿಗೆ ಇಟ್ಕೋಬೇಕಲ್ಲ. ಸೊ ಹಾಗಾಗಿ ವರ್ಕೌಟ್ಸ್, ಡಯಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ತೋರಿಸ್ತೀನಿ ಒಂದು ನಿಮಿಷ. ನಂದು ಫುಡ್ ಚಾರ್ಟ್ ಇದೆ. ಸೊ ನಾನು ಅದ್ರ ಪ್ರಕಾರನೇ ನನ್ನ ಡಯಟ್ ಇರೋದು. ಇಷ್ಟು ಕ್ವಾಂಟಿಟಿ ಅಂತ ಅಷ್ಟೇ ಕ್ವಾಂಟಿಟಿ. ಸೊ ಆ್ಯಕ್ಚುಲಿ ಇದನ್ನು ಸ್ಟಾರ್ಟ್ ಮಾಡಿ ತುಂಬ ದಿನಗಳೇ ಆಯಿತು. ಬಟ್ ನನಗೆ ಚೆನ್ನಾಗಿದೆ. ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. ಆ್ಯಂಡ್ ಅದರಿಂದ ನಾನು ಇಡೀ ದಿನ ಆ್ಯಕ್ಟಿವ್ ಆಗಿರೋಕ್ಕಾಗ್ತಿದೆ. ಆ್ಯಂಡ್ ನನಗೆ ನನ್ನ ಬಾಡಿ ಲೈಟ್ ಅನ್ನೋ ಥರ ಫೀಲ್ ಆಗ್ತಿದೆ. ಆ್ಯಂಡ್ ತುಂಬ ಕಾಲು ನೋವು ಬರ್ತಿತ್ತಲ್ಲ, ಆ ಕಾಲು ನೋವೆಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಇವಾಗ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ವರ್ಕೌಟ್ ಆ್ಯಂಡ್ ಈವ್ನಿಂಗ್ ವರ್ಕೌಟ್. ನಾನು ಜಿಮ್ಮಿಗೆಲ್ಲ ಏನು ಹೋಗ್ತಾ ಇಲ್ಲ, ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಸ್ಟಿಲ್ ಮಕ್ಕಳನ್ನ ಇಟ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ. ಯಾಕೆಂದರೆ ನನ್ನ ಹಸ್ಬೆಂಡ್ ಮನೇಲಿದ್ದಾಗ ಸಂಭವ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು, ಯಾಕೆಂದರೆ ಅವ್ರು ಇರ್ತಾರಲ್ವ. ಸೊ ಅವ್ರೇನಾದ್ರು ಪೂಜೆಗಳಿಗೆ ಅಂತ ಹೋಗಿಬಿಟ್ರೆ, ಅವರು ಒಂದೊಂದು ಸರಿ ಪೂಜೆಗಳಿಗೆ ಹೋದರೆ 10 days 12 days 15 days ಬೆಂಗಳೂರಲ್ಲೇ ಇರಲ್ಲ. ಸೊ
ಅಂಥ ಟೈಮಲ್ಲೆಲ್ಲ ನನಗೆ ಕಷ್ಟ ಆಗುತ್ತಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಮಾಡೋಣ ನೋಡೋಣ, ಇದು ಒಂದು ಚಾಲೆಂಜಾಗಿ ತೊಗೊಂಡು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಮನೆಯಲ್ಲೇ ಮಾಡೋ ವರ್ಕೌಟ್ ಮನೆಯಲ್ಲೇ ಮಾಡಿ, ಬೆಳಗ್ಗೆ ಒಂದು ಸರಿ ಮಾಡಿ ಮತ್ತು ಈವ್ನಿಂಗ್ ಒಂದು ಸರಿ ತೋರಿಸಿರಿ. ಇವತ್ತು ನಾನು ನನ್ನ ಫುಲ್ ಡಯಟ್ ಶೇರ್ ಮಾಡ್ತೀನಿ, ನಾನು ಏನು ಮಾಡ್ತಿದ್ದೀನಿ ಅಂತ. ಒಂದು ನಿಮಿಷ. ಆ್ಯಕ್ಚುಲಿ ಇದು ಬಂದು ನಂದು ಡಯಟ್ ಚಾರ್ಟ್. ಆ್ಯಕ್ಚುಲಿ ನಾನು ಒಬ್ಬರು ಡಯಟಿಷಿಯನ್ನ ಕನ್ಸಲ್ಟ್ ಮಾಡಿ ಇದನ್ನು ಮಾಡ್ತಿರೋದು. ಯಾಕಂದರೆ ಸುಮ್ಮನೆ ಏನೋ ಮಾಡೋಕ್ಕೋಗಿ ಅದು ಇನ್ನೇನೋ ಆಗಿ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್ ಅಲ್ಲ. ಸೊ ಹೆಲ್ತ್ ಇಸ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಥರ ನಾನು ವೀಕ್ಲಿ ಒನ್ಸ್ ಚಾರ್ಟ್ ರೆಡಿ ಮಾಡ್ಕೊಡ್ತೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮಾಡಿಕೊಡ್ತಾರೆ. ತೋರಿಸಿ ಒಂದು ನಿಮಿಷ. ಸೊ ಇವತ್ತಿಂದ ಹೊಸ ವೀಕ್ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಫ್ರೈಡೆಯಿಂದ. ಸೊ ಹಾಗಾಗಿ ನೋಡಿ, ಈ ಥರ ಒಂದು ಡಯಟ್ ಚಾರ್ಟ್ ಇದೆ. ಸೊ ಇದನ್ನು ಡೈಲಿ ಫಾಲೋ ಮಾಡ್ತಿದ್ದೀನಿ. ಇವತ್ತು ಬೇರೆ ಈ ವೀಕಿಂದು ಮುಗೀತು. ಸೊ ಇವತ್ತು ಬೇರೆ ಚಾರ್ಟ್. ಇವತ್ತು ನೆಕ್ಸ್ಟ್ ಏನಿದೆ ಅಂದರೆ ನೆಕ್ಸ್ಟ್ ವೀಕಿಂದು. ಆ್ಯಂಡ್ ಇವತ್ತು ನಾನು ವೆಯ್ಟ್ ಸಹ ಚೆಕ್ ಮಾಡೋ ಡೇ. ಏನಂದರೆ ನಾನು ವೀಕ್ಲಿ ಒನ್ಸ್ ಚೆಕ್ ಮಾಡ್ತಾ ಇದ್ದೀನಿ ನನ್ನ ವೆಯ್ಟ್ ಎಷ್ಟು ಲಾಸ್ ಆಗಿದ್ದೀನಿ ಅಂತ. ಸೊ ಇಷ್ಟಿದೆ ಕತೆ. ಇವಾಗ ಹೋಗಿ ವರ್ಕೌಟ್ ಮಾಡಬೇಕು. ಸೊ ಇದು ಬಂದು ನಂದು ಡಯಟ್ ಪ್ಲ್ಯಾನ್. ಇವತ್ತು ಶೇರ್ ಮಾಡ್ತೀನಿ ನಾನು ಯಾವ ಥರ ಡಯಟ್ ಮಾಡ್ತಿದ್ದೀನಿ, ಏನೇನು ತೊಗೋತೀನಿ, ಎಷ್ಟು ನೀರು ಕುಡಿತೀನಿ, ಎಷ್ಟು ಊಟ ಮಾಡ್ತೀನಿ ಅಂತ. ಬಟ್ ನನಗೆ ಡಯಟ್ ಸ್ಟಾರ್ಟ್ ಮಾಡಿದಾಗಿಂದ ಎಲ್ರಿಗೂ ಕಾಮನ್ ಆಗಿ ಒಂದು ಅನ್ಕೋತಾರೆ, ನಾನು ಊಟ ಬಿಟ್ಟರೆ ಸಣ್ಣ ಆಗ್ತಾರೆ ಅಂತ. ಖಂಡಿತ ಆಗಲ್ಲ. ಊಟ ಬಿಟ್ಟರೆ ಇನ್ನೂ ಚೆನ್ನಾಗಿ ದಪ್ಪ ಆಗ್ತಾರೆ, ಬಿಟ್ಟರೆ ಸಣ್ಣ ಅಂತೂ ಆಗಲ್ಲ. ಸೊ ನಾನು ಇದನ್ನು ಸ್ಟಾರ್ಟ್ ಮಾಡಿದಾಗಿಂದ ನನಗೆ ತಿಂತಾನೇ ಇದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಿದೆ. ಬಟ್ ಸ್ಟಿಲ್ ಐ ಆಮ್ ಲೂಸಿಂಗ್ ಮೈ ವೆಯ್ಟ್. ತಿನ್ಕೊಂಡೆ ಹೇಗೆ ಸಣ್ಣ ಆಗೋದು ಅನ್ನೋದು ಒಂಥರ ನನಗೆ ಇಷ್ಟ ಆಯಿತು. ಬಟ್ ಏನಂದರೆ ಏನೇನೋ ತಿನ್ನೋಕ್ಕಾಗಲ್ಲ. ಏನು ರೈಟಾಗಿ ಏನು ತಿನ್ನಬೇಕೋ ಅದನ್ನು ಮಾತ್ರ ತಿನ್ನಬೇಕು. ಸೊ ಚೆನ್ನಾಗಿದೆ ಒಂಥರ. ಇಟ್ಸ್ ಮೇಕಿಂಗ್ ಮೀ ಹ್ಯಾಪಿ. ಆ್ಯಂಡ್ ಅಷ್ಟೇ. ಇವಾಗ ಹೋಗಿ ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡೋದನ್ನು ನಾನೇನು ಶೂಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಸ್ವಲ್ಪ ಶಾರ್ಟ್ಸ್ ಹಾಕ್ಕೊಂಡಿರ್ತೀನಿ. ಸೊ ನಂಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ ಅದನ್ನು ಶೇರ್ ಮಾಡಲಿಕ್ಕೆ. ಸೊ ಹಾಗಾಗಿ ಈಗ ಹೋಗಿ ವರ್ಕೌಟ್ ಮಾಡಿ, ವರ್ಕೌಟ್ ಎಲ್ಲ ಆದಮೇಲೆ ಸಿಗ್ತೀನಿ. ಇವಾಗ ನಂದು ವರ್ಕೌಟ್ ಎಲ್ಲ ಮುಗೀತು. ಸಿಕ್ಕಾಬಿಟ್ಟೆ ಬೆವ್ತೋಗಿದ್ದೀನಿ. ನನಗೆ ಒಂಥರ ಅನಿಸ್ತಾಯಿದೆ. ಸೊ ವರ್ಕೌಟ್ ಎಲ್ಲ ಮುಗೀತು. ಸೊ ಇವಾಗ ನೆಕ್ಸ್ಟು ಏನು ಮಾಡಬೇಕಪ್ಪ ಅಂತಂದರೆ ಹೋಗಿ ಸ್ನಾನ ಮಾಡಬೇಕು. ಸೊ ಮಾಡಿದ ತಕ್ಷಣ ಮಾಡಬಾರ್ದು, ಒಳ್ಳೆಯದಲ್ಲ ಬಾಡಿಗೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಸುಮ್ಮನೆ ರಿಲ್ಯಾಕ್ಸ್ ಆಗಿ ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನಂದೇನಾದ್ರು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತೀನಿ. ಇವತ್ತು ನನ್ನ ಚಾರ್ಟ್ ಪ್ರಕಾರ ನಂದು ವಾರ್ಮ್ ವಾಟರ್ ಇದೆ, ಸ್ವಲ್ಪ ಚಿಯಾ ಸೀಡ್ಸ್, 1 ಸ್ಪೂನ್ ಆಫ್ ಚಿಯಾ ಸೀಡ್ಸ್. ಸೊ ಅದನ್ನು ತೊಗೋಬೇಕು ಇವತ್ತು ನಾನು. ಈಗಲೇ ಮಾಡ್ಕೊಂಡು ಕುಡಿಬೋದು, ಬಟ್ ರಾತ್ರಿನೇ ಸ್ಟವ್ ಎಲ್ಲ ಒರೆಸಿಟ್ಬಿಟ್ಟಿದ್ದೀನಿ. ಮತ್ತೆ ಇವಾಗ ಮುಟ್ಕೊಂಡ್ರೆ ಸ್ನಾನ ಮಾಡ್ದಲ್ಲೇ ಮತ್ತೆ ನೈವೇದ್ಯ ಮಾಡ್ಬೇಕಾದ್ರೆ ಮತ್ತೆ ಒರೆಸ್ಬೇಕು. ಸೊ ಅದ್ರ ಬದಲು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಹಾಗೆ ನಾನು ಬಿಸಿ ನೀರು ಸಹ ಕಾಯಿಸ್ಕೊತೀನಿ. ಸೊ ಸಿಕ್ಕಾಪಟ್ಟೆ ಬೆವರ್ತಾ ಇದ್ದೀನಿ. ಚೆನ್ನಾಗಿ ಬಿದ್ದಿದೆ ವರ್ಕೌಟ್. ಆ್ಯಕ್ಚುಲಿ ವರ್ಕ್ ಆಗ್ತಾ ಇದೆ ನನಗೆ. ಡಯಟ್ ಇರ್ಬೋದು, ಫುಡ್ ರೂಟೀನ್ ಆಗಿರ್ಬೋದು, ಎಲ್ಲ ನನ್ನ ಬಾಡಿಗೆ ಚೆನ್ನಾಗಿ ಸೆಟ್ ಆಗಿದೆ. ಸೊ ಈ ಥರದ್ದು ಏನೇ ಮಾಡೋಕ್ಕೆ ಮುಂಚೆ ಡಯಟಿಷಿಯನ್ನ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಏನಂದರೆ ನಮಗೇನಾದರೂ ಹೆಲ್ತ್ ಇಶ್ಯೂಸ್ ಇತ್ತಂದರೆ ಸೊ ಅದ್ರ ಪ್ರಕಾರ ಅವರು ನಮಗೆ ಡಯಟ್ ಚಾರ್ಟ್ ರೆಡಿ ಮಾಡಿಕೊಡ್ತಾರೆ. ಸೊ ಹಾಗಾಗಿ ನನಗಂತ ಹೆಲ್ತ್ ಇಶ್ಯೂಸ್ ಎಲ್ಲ ಏನೂ ಇಲ್ಲ. ಹೇರ್ ಫಾಲ್ ಆಗಿರ್ಬೋದು, ಈ ಥರದ್ದೆಲ್ಲ ಏನೂ ಇಲ್ಲ ಲಕ್ಕಿಲಿ. ಅಪ್ಪ ಈ ಶೆಕೆ ಸಿಕ್ಕಾಬಿಟ್ಟೆ ಬೆವ್ತೋಗಿರಿ. ಚಳಿಯಲ್ಲೂ ಬೆವರ್ತಾ ಇದ್ದೀನಲ್ಲ, ಅದೇ ಒಂಥರ ಆ್ಯಕ್ಚುಲಿ ಒಂಥರ ಖುಷಿ ಕೊಡ್ತಾ ಇದೆ. ಸೊ ಐ ಆಮ್ ಬರ್ನಿಂಗ್ ಮೈ ಕ್ಯಾಲೋರೀಸ್. ನಾನು ಇಷ್ಟು ದಿನ ಹೇಗೆ ಸುಮ್ಮನೆ ಇದ್ನೋ ಸೊ ಅದೆಲ್ಲ ಬರ್ನ್ ಆಗ್ತಾಯಿದೆ. ಸೊ
ಅದೊಂದು ಖುಷಿ ಇದೆ ನನಗೆ. ಸೊ ಸ್ವಲ್ಪ ಹೊತ್ತು ಸುಮ್ಮನೆ ರಿಲ್ಯಾಕ್ಸ್ ಆಗಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ನಾನು ಸಿಗ್ತೀನಿ. ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಫಸ್ಟು ಚಿಯಾ ಸೀಡ್ಸ್ನ ನೆನೆಸಿಟ್ಬಿಡೋಣ ಅಂದ್ಬಿಟ್ಟು ಇವಾಗ ಇಲ್ಲಿ ನೆನೆಸಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ಒಂದು 10-15 ನಿಮಿಷ ನೆಂದರೆ ಸಾಕು. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಕಡೆ ನಾನು ಇಲ್ಲಿ ಬಾಟಲ್ ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ಅಳತೆ 200 ml. ಆ್ಯಂಡ್ ನಾನು ಇಟ್ಕೊಂಡಿರೋ ಪಾತ್ರೆ ಸಹ 200 ml ಇಡಿಸುತ್ತೆ. ನೀರು ಕಾಯಿತು. ಇವಾಗ ನೆನೆಸಿಟ್ಕೊಂಡಿರೋ ಚಿಯಾ ಸೀಡ್ಸು, ಬಿಸಿ ನೀರು, ಜೊತೆಗೆ ಇದಕ್ಕೆ ನಿಂಬೆ ಹಣ್ಣನ್ನು ಆ್ಯಡ್ ಮಾಡ್ಕೋಬೇಕು. ಆ ಕ್ಲಿಪ್ ಮಿಸ್ ಆಗಿದೆ. ಎಲ್ಲ ಮುಗೀತು. ನನ್ನ ಮಕ್ಳು ಎದ್ದಿದ್ದಾರೆ. ಇವಾಗ ರಾಗಿ ಸ್ಕೂಲಿಗೆ ಕಳಿಸ್ಬೇಕು. ನಮ್ಮ ಮನೆಯವ್ರು ನೀರು ಬಿಡ್ತಿದ್ದಾರೆ ಸ್ನಾನ ಮಾಡಿಸ್ಲಿಕ್ಕೆ ಅಂತ. ನಾನು ಇನ್ನೂ ಒಂದು ಕಡೆ ನನ್ನ ಪುಟಾಣಿ ಪಾತ್ರೆಯಲ್ಲಿ ಅವ್ರಿಗೆ ಕಾಫಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿ ಬಂದು ದೋಸೆ. ನಂದು ಡಿಟಾಕ್ಸ್ ಡ್ರಿಂಕ್ ಕುಡಿದಿದ್ದಾಯಿತು. ಈಗ ದೋಸೆ ಮಾಡಬೇಕು. ಆ್ಯಂಡ್ ದೋಸೆಗೆ ಆ್ಯಕ್ಚುಲಿ ನಿನ್ನೆ ರಾತ್ರಿ ಒಂದು ಗ್ರೇವಿ ಮಾಡಿದ್ದೆ. ಅದೇ ಚಪಾತಿಗೋಸ್ಕರ ಅಂತ ಒಂದು ಗ್ರೇವಿ ಮಾಡಿದ್ದೆ. ಇಲ್ಲಿ ನೋಡಿ ಎದ್ದಿದ್ದಾಳೆ ನಮ್ಮ ಚೋಟು. ನೋಡಿ ನಮ್ಮ ಚೋಟು ಮೆಣಸಿನ್ಕಾಯಿ. ಚೋಟು, ಗುಡ್ ಮಾರ್ನಿಂಗ್. ನಮ್ಮ ಚೋಟು ಎದ್ದಿದ್ದಾಳೆ. ಆ್ಯಂಡ್ ಇವಾಗ ಪೂಜೆ ಎಲ್ಲ ಮುಗೀತು. ಇವತ್ತು ಒಂದು 11 o'clock ರಾಗಿಣಿ ಸ್ಕೂಲ್ ಹತ್ರ ಹೋಗಬೇಕು. ಅವ್ರದ್ದು ಪೇರೆಂಟ್ಸ್ ಮೀಟಿಂಗ್ ಇದೆ. ಸೊ ಅದರ ಸಲುವಾಗಿ ಮೊನ್ನೆ ಅಷ್ಟೇ, ಲಾಸ್ಟ್ ವೀಕ್ ಅಲ್ಲ 2 weeks ಬ್ಯಾಕ್ ಮಂತ್ಲಿ ಟೆಸ್ಟ್ ಇತ್ತು. ಸೊ ಸ್ಕೂಲಿಗೆ ಹೋಗಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಬರಬೇಕು. ನಾನು ನೋಡ್ತೀನಿ. ಹೋಗೋಕ್ಕೆ ಮುಂಚೆನೇ ಮಧ್ಯಾಹ್ನಕ್ಕೆ ಏನೇನು ಮಾಡಬೇಕು, ಏನು ಅಡುಗೆ ಏನು ಮಾಡಬೇಕು ಅಂತ ಮಾಡಿ ಇಟ್ಬಿಟ್ಟು ಹೋದರೆ ನನ್ನ ಟೈಮ್ಗೆ ಕರೆಕ್ಟಾಗಿ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ. ಇವಾಗ ಕಾಫಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರಿಗೆ. ಮಕ್ಕಳು ಸ್ಕೂಲ್ಗೆ ಹೋಗೋ ತನಕ ಲಿಟ್ರಲಿ ಏನು ನೀಟಾಗಿ ರೆಕಾರ್ಡ್ ಮಾಡೋಕ್ಕಾಗೋದೇ ಇಲ್ಲ. ಇವಾಗ ರಾಗಿಣಿಗೆ ಸ್ನಾನ ಎಲ್ಲ ಆಗಿ ಅವಳು ರೆಡಿ ಆಗಿದ್ದಾಳೆ. ಅವಳಿಗೆ ದೋಸೆ ಹಾಕ್ಕೊಡೋಣ ಅಂತ ದೋಸೆ ಹಾಕ್ಕೊಡ್ತಾ ಇದ್ದೀನಿ ನಾನಿಲ್ಲಿ. ಹೇಳದ್ನಲ್ಲ, ರಾಗಿಣಿ ಸ್ಕೂಲಿಗೆ ಹೋಗೋ ತನಕ ಲಿಟ್ರಲಿ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೂ ಕಷ್ಟ, ಅಷ್ಟು ಬ್ಯುಸಿ ಇರ್ತೀವಿ. ಯಾಕೆಂದರೆ ಅವಳನ್ನ ರೆಡಿ ಮಾಡೋದು ಅದು ಇದು ಅನ್ನೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ತೀನಿ. ಇವಾಗ ನಾನು ಅವಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಮನೆಗೆ ತುಂಬ ಹತ್ತಿರವಾಗಿದೆ. 1-2 ನಿಮಿಷಕ್ಕೆ ಹೋಗ್ಬಿಡ್ಬೋದು. ರಾಗಿಣಿನ ಸ್ಕೂಲಿಗೆ ಬಿಟ್ಟಾಯಿತು. ಆ್ಯಂಡ್ ಇವಾಗ ನಾನು ತಿಂಡಿ ತಿನ್ನಬೇಕು. ಆ್ಯಕ್ಚುಲಿ ನನ್ನ ಡಯಟಿಗೆ ಇದು ತುಂಬ ಹೆಲ್ಪ್ ಆಗ್ತಿದೆ. ಇದು ಕಿಚನ್ ಸ್ಕೇಲ್. ನಾನು ಇದರಲ್ಲೇ ನಾನು ಏನೇನು ತಿಂತೀನೋ ಅದನ್ನು ಅಳತೆ ಮಾಡಿಕೊಂಡು ತಿನ್ನೋದು. ಇದು ಬಂದು ಮಾರ್ನಿಂಗ್ ಪ್ರೋಟೀನ್ ಏನಾದರೂ ಬೇಕಲ್ಲ, ಸೊ ಅದಕ್ಕೋಸ್ಕರ ಹೆಸರು ಕಾಳು ನೆನೆಸ್ಕೊಂಡಿದ್ದೆ. ನಾನು ಕಾಳು ತಿನ್ನೋದಿದ್ರೆ 150 grams ಆಫ್ ಈ ಥರದ್ದೇನಾದರೂ ಕಾಳು ತೊಗೋಬೋದು. ಇವಾಗ ನಂದು ಬ್ರೇಕ್ಫಾಸ್ಟ್ ರೆಡಿ ಇದೆ. ಬ್ರೇಕ್ಫಾಸ್ಟಲ್ಲಿ 2 ದೋಸೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ಪ್ರಕಾರ ನಾರ್ಮಲ್ ದೋಸೆ. ಯೂಶಲಿ ರಾಗಿ ದೋಸೆ ಇಲ್ಲಾಂದರೆ ಗೋಧಿ ದೋಸೆ ಇರುತ್ತೆ, ಒಂದೊಂದ್ಸರಿ ನಾರ್ಮಲ್ ದೋಸೆ ಇರುತ್ತೆ. ಸೊ ಆ್ಯಸ್ ಪರ್ ಸ್ಕೆಡ್ಯೂಲ್ ಇವತ್ತು ನಾರ್ಮಲ್ ದೋಸೆ. ಆ್ಯಂಡ್ ಆ್ಯಕ್ಚುಲಿ 100 grams ಆಫ್ ಪನ್ನೀರ್ ತೊಗೋಬೋದು. ಇಲ್ಲ ಅಂತಂದರೆ ಏನಾದರೂ ಕಾಳುಗಳು ತಿಂತೀವಿ ಅಂದರೆ 150 grams ಆಫ್ ಕಾಳುಗಳು ತಿನ್ನಬೇಕು. ಸೊ ನನಗೆ ಬೆಳಗ್ಗೆ ಪನ್ನೀರ್ ತಿನ್ಲಿಕ್ಕೆ ಆಗಲ್ಲ, ಏನೋ ಒಂಥರ ಅನಿಸುತ್ತೆ. ಸೊ ಹಾಗಾಗಿ ನಾನು ಏನಾದರೂ ಕಾಳುಗಳನ್ನ ತಿಂತೀನಿ. ಹೆಸರು ಕಾಳು ಅಥವಾ ಇದು ಕಾಬೂಲ್ ಚೆನ್ನಾಗಿ ಬರುತ್ತಲ್ಲ, ಸೊ ಈ ಥರದ್ದು ಏನಾದರೂ ಮಾಡ್ಕೋತೀನಿ. ಸೊ ಇವತ್ತು ಹೆಸರು ಕಾಳು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಚಟ್ನಿ ಜೊತೆ ತಿನ್ಬೋದು. ಸೊ ಇವತ್ತು ಚಟ್ನಿ ಇಲ್ಲ, ಅದ್ರ ಬದಲು ನಾನು ಒಂದು ಗ್ರೇವಿ ಮಾಡ್ಕೊಂಡಿದ್ದೆ. ಸೊ ಅದನ್ನೇ ಸ್ವಲ್ಪ ತಿಂತಾ ಇದ್ದೀನಿ. ಇದು ನಂದು ಇವತ್ತಿನ ಬ್ರೇಕ್ಫಾಸ್ಟ್. ಇವಾಗ ಟೈಮ್ 11 ಗಂಟೆ ಆಗಿದೆ. ಸೊ 11 ಗಂಟೆಗೆ ನಾನು ಏನಾದರೂ ಏನಂತಾರೆ ಹಣ್ಣು ತಿನ್ನಬೇಕು. ಇವತ್ತು ನಾನು ಏನು ತೊಗೋತಾ ಇದ್ದೀನಿ ಅಂದರೆ ಪಪ್ಪಾಯ ತೊಗೋತಾ ಇದ್ದೀನಿ. ಪಪ್ಪಾಯ ಹಣ್ಣು ಜೊತೆಗೆ 200 ml ಆಫ್ ಬಟರ್ ಮಿಲ್ಕ್ ಮಜ್ಜಿಗೆ ಕುಡಿಬೇಕು. ಸೊ ಇವಾಗ ಪಪ್ಪಾಯ ಎಲ್ಲ ಕಟ್ ಮಾಡಾಗಿದೆ. ಇದರಲ್ಲಿ ವೇಯ್ ಮಾಡಿಕೊಂಡು
ಪಪಾಯ ತಿನ್ನಬೇಕು, ಹಾಗೆ ಮಜ್ಜಿಗೆ ಮಾಡ್ಕೋಬೇಕು. ಇವತ್ತು ನಾನು ತಿಂತಿರೋದು ಪಪಾಯ. ಇಲ್ಲಿ 200 ಗ್ರಾಮ್ಸ್ ಆಫ್ ಪಪಾಯ ತಿನ್ನಬೇಕು. ಸೊ ಪಪಾಯ ಜೊತೆಗೆ 1 ಗ್ಲಾಸ್ ಮಜ್ಜಿಗೆ, 200 ml ಮಜ್ಜಿಗೆ ಕುಡಿಬೇಕು. ಆ್ಯಕ್ಚುಲಿ ನನಗೆ ಈ ಮಜ್ಜಿಗೆ ಮೊಸರು ಎಲ್ಲ ತಿಂದು ರೂಢಿನೇ ಇಲ್ಲ. ನಂಗೆ ಅದ್ರ ಸ್ಮೆಲ್ಲೇ ಆಗಲ್ಲ. ಮೊಸರಂತೂ ಈಗಲೂ ನನ್ನ ಕೈಲಿ ತಿನ್ನೋಕ್ಕಾಗ್ತಿಲ್ಲ. ಬಟ್ ಸ್ಟಿಲ್ ಮಜ್ಜಿಗೆ ಅಂತೂ ಕುಡಿತಾ ಇದ್ದೀನಿ. ಏನಂದರೆ ಏನೋ ಗೊತ್ತಿಲ್ಲ, ನಂಗೆ ಚಿಕ್ಕ ವಯಸ್ಸಿಂದನೂ ಸೇರಲ್ಲ ಅದು. ಸೊ ಹಾಗಾಗಿ ಇವಾಗ ಗಟಗಟ ಅಂತ ಕುಡಿದ್ಬಿಡ್ತೀನಿ ಮೂಗು ಮುಚ್ಕೊಂಡು. ಏನು ಮಾಡೋಕ್ಕಾಗಲ್ಲ. ಕುಡಿತೀಯಾ? ಸೊ 1 ಗ್ಲಾಸ್ ಮಜ್ಜಿಗೆ ಕುಡ್ದಿದ್ದಾಯಿತು, ಹಣ್ಣು ತಿಂದಿದ್ದಾಯಿತು. ಇವಾಗ ನಮ್ಮ ರಾಗ್ನಿ ಸ್ಕೂಲ್ ಹತ್ರ ಹೋಗಬೇಕು. ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದೆ. ಏನಂದರೆ LKG ಅವರಿಗೆ ಒಂದು ಟೈಮ್ ಸ್ಲಾಟ್ ಕೊಟ್ಟಿದ್ದಾರೆ ಇವತ್ತು. ಲೈಕ್ ನರ್ಸರಿ ಅವ್ರಿಗೆ 1 ಟೈಮು, LKG ಅವ್ರಿಗೆ 1 ಟೈಮು, UKG ಅವ್ರಿಗೆ 1 ಟೈಮು. ಸೊ ಇವಾಗ ನಮ್ಮದು LKGಗೆ ಬಂದು 11 to 12:30. ಸೊ ಟೈಮ್ ಆಯಿತು, ಇವಾಗ ಹೊರಡಬೇಕು. ಹಿಂಗೆ ಏನಾದರೂ ಒಂದು ತೀಟೆ ಮಾಡ್ತಾ ಇರ್ತಾಳೆ. ನಾನು ಎಸ್ಪೆಷಲಿ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತಂದರೆ ಸಾಕು, ನಮ್ಮ ಚೋಟು ಓಡ್ ಬಂದು ಏನಾದರೂ ಒಂದು ಮಾಡ್ತಾಳೆ, ಏನಾದರೂ ಒಂದು ಮಾತಾಡ್ತಾ ಇರ್ತಾಳೆ ಇಡೀ ದಿನ. ಆ್ಯಕ್ಚುಲಿ ನಮ್ಮ ಚೋಟುಯಿಂದನೇ ನಾನು ಇಡೀ ದಿನ ಎಂಗೇಜ್ ಆಗಿರ್ತೀನಿ. ಏನಾದರೂ ಒಂದು ಕಿತಾಪತಿ ಮಾಡ್ತಿರ್ತಾಳೆ. ಹೋಯ್ತಾ? ಹೋಗ್ಲಿ ಬಿಡು. ಹಿಂಗೆ ಅವಳು ಇವಾಗ ಸ್ಕೂಲ್ ಹತ್ರ ಹೋಗ್ಬೇಕಲ್ಲ, ಬೇರೆ ಡ್ರೆಸ್ ಹಾಕ್ತೀನಿ ಅಂತಂದೆ. ಅದಕ್ಕೆ ಕೆಳಗೆ ನಿಲ್ಸಿದ್ದೀನಿ. ಬಟ್ಟೆ ಹಾಕ್ಕೊಂಡಿಲ್ಲ, ಅವಳು ಶರ್ಟ್ ಹಾಕ್ಕೊಂಡಿಲ್ಲ ಏನೂ. ಸೊ ಹಾಗಾಗಿ ಆ್ಯಂಡ್ ಇವಾಗ ಹೋಗಿ ಪಟ್ಟಂತ ರೆಡಿಯಾಗಿ ರಾಗ್ನಿ ಸ್ಕೂಲ್ ಹತ್ರ ಹೊರಡಬೇಕು. ಬಾ, ಇಲ್ಲಿ ಕೂತ್ಕೊಳ್ಳೋಣ ಬಾ. ಹಾಂ, ಇವಾಗ ನಾವು ರೆಡಿ ಆದ್ವಿ. ಚೋಟನೂ ರೆಡಿಯಾಗಿದ್ದಾಳೆ. ಏನು ಮಾಡ್ತಾ ಇದೆಯಾ ಚೋಟು? ಎಲ್ಲೋಗ್ತಾ ಇದ್ದೀವಿ ನಾವು ಇವಾಗ? ಆಚೆ ಎಲ್ಲಿ? ಅಕ್ಕನ ಕರ್ಕೊಂಡು ಬರೋಕೆ, ಅಕ್ಕ ಪೇರೆಂಟ್ಸ್ ಮೀಟಿಂಗ್. ಅವಳು ಡೈಲಿ ಹಾಗೆ ಏನು ಗೊತ್ತಾ, ರಾಗ್ಲಿನ ನಾವು 9 o'clock ಸ್ಕೂಲಿಗೆ ಹೋಗ್ಬಿಟ್ಟು ಬರ್ತೀವಿ. ಆಲ್ಮೋಸ್ಟ್ ಒಂದು 10:30 ತನಕ ಸುಮ್ಮನೆ ಇರ್ತಾಳೆ. 10:30, 11 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಳೆ. ಅಮ್ಮ ಅಕ್ಕನ ಕರ್ಕೊಂಡು ಬರೋಣ ಬಾ, ಅಕ್ಕನ ಕರ್ಕೊಂಡು ಬರೋಣ ಬಾ. ಇಲ್ಲ, ಇನ್ನೂ ಟೈಮ್ ಆಗಿಲ್ಲ ಚೋಟು, ಈಗಲೇ ಅವ್ರ ಮ್ಯಾಮ್ ಕಳಿಸಲ್ಲ ಕಣೆ ಅಂತಂದರೆ, ಇಲ್ಲ ಕಳಿಸ್ತಾರೆ ಬಾ, ಟೈಮ್ ಆಗಿದೆ ಬಾ ಅಂತ ಇರ್ತಾಳೆ. ಅವಳಿಗೆ ಬೋರ್ ಆ್ಯಕ್ಚುಲಿ. ಏನದು ನೋಡ್ಬೇಕು, ಹಿಂಗೆ ತರಲೆ ಮಾಡ್ತಾ ಇರೋದೆ ಅಲ್ಲೇನೆ ಚೋಟು. ಸರಿ, ಈಗ ರಾಗ್ನಿ ಸ್ಕೂಲ್ ಹತ್ರ ಹೋಗ್ತೀವಿ. ಆ್ಯಂಡ್ ಅಲ್ಲೇನು ನಾನೇನು ಶೇರ್ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದರೆ ಸ್ಕೂಲ್ ಅಲ್ವಾ, ಬೇರೆ ಬೇರೆ ಮಕ್ಕಳಿರ್ತಾರೆ ಆ್ಯಂಡ್ ಪ್ರೈವೇಸಿ ಕನ್ಸರ್ನ್ಸ್. ಸೊ ಹಾಗಾಗಿ ನಾನೇನು ಶೇರ್ ಮಾಡ್ಲಿಕ್ಕೆ ಹೋಗಲ್ಲ, ಸ್ಕೂಲ್ ಬಗ್ಗೆ ಆಗಲಿ ಅಥವಾ ಸ್ಕೂಲ್ದೆಲ್ಲ ಏನೂ ಶೇರ್ ಮಾಡಲ್ಲ. ನೋಡೋಣ, ಹೊರಗಡೆ ಸ್ವಲ್ಪ ಏನೇನೋ ತರೋದಿದೆ. ಇವತ್ತು ನನ್ನ ಸ್ಕೆಡ್ಯೂಲ್ ಪ್ರಕಾರ ಇವತ್ತು ನಂದು ಬೀಟ್ರೂಟ್ ಪಲ್ಯ ಇದೆ. ಸೊ ಬೀಟ್ರೂಟ್ ಖಾಲಿಯಾಗಿದೆ, ಬೀಟ್ರೂಟ್ ತರಬೇಕು. ಹಾಗೆ ಬರ್ತಾ ಬೀಟ್ರೂಟ್ ತೊಗೊಂಡು ಬರ್ತೀವಿ. ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಮನೆಗೆ ಬರ್ತಾ ಇದ್ದೀವಿ. ನಮ್ಮ ಚೋಟು ಏನಂದರೆ ಅವ್ರ ಅಪ್ಪನ ಜೊತೆ ಫಸ್ಟು ಮೆಟ್ಲು ಹತ್ತಿಬಿಟ್ಲು ಇವತ್ತು. ಅದಕ್ಕೇ ಇಲ್ಲಿ ಬಂದು ನಾನು ಫಸ್ಟು ಅಂತ ಕುಣಿತಾ ಇದ್ದಾಳೆ. ಯೂಶ್ವಲಿ ರಾಗ್ನಿ ಬೇಗ ಹತ್ತಿಬಿಟ್ಟು ಚೋಟುಗೆ ಈ ಥರ ರೇಗಿಸ್ತಾ ಇರ್ತಾಳೆ, ಅಲ್ಲಿ ನಾನು ಫಸ್ಟ್ ಬಂದೆ ಅಂತ. ಇವತ್ತು ರಾಗ್ನಿ ನನ್ನ ಜೊತೆ ನಿಧಾನಕ್ಕೆ ಬಂದಲ್ಲ, ಅದಕ್ಕೆ ಚೋಟು ಈ ಥರ ಮಾಡ್ತಾ ಇದ್ದಾಳೆ. ಕೊಡಬೇಕು. ಏನದು? ಏನ? ಕೊಡ್ಬೇಕಾ? ಬೇಡ ಬಿಡ, ಅಕ್ಕ ಕೊಡ್ತೀನಿ. ಏನು? ಕೊಡ್ತೀನಿ.
ಇವಾಗ ನಾವು ಮನೆಗೆ ಬಂದ್ವಿ. ರಾಗ್ನಿದು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮುಗೀತು ಆ್ಯಂಡ್ ಟೆಸ್ಟಲ್ಲಿ ಅವಳಿಗೆ ಎಲ್ಲದರಲ್ಲೂ ಔಟ್ ಆಫ್ ಔಟ್ ಬಂದಿದೆ. ಸೊ ಅದ್ರ ಸಲುವಾಗಿ ಅವಳಿಗೆ ಬನಾನಾ ಚಿಪ್ಸ್ ಅಂದರೆ ತುಂಬ ಇಷ್ಟ. ತುಂಬ ದಿನ ಆಗಿತ್ತು ಆ್ಯಕ್ಚುಲಿ. ಎಲ್ಲ ಜಂಕ್ ಫುಡ್ಡು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಏನಾದ್ರು ತಿನ್ನಬೇಕು ಅಂತಂದರೆ ನನ್ನ ಮಕ್ಳು ಇವಾಗ ಹಣ್ಣು ಅಷ್ಟೇ ತಿನ್ನಬೇಕು, ಬೇರೆ ಏನೂ ತಿನ್ನೋಂಗಿಲ್ಲ. ಸೊ ಹಾಗಾಗಿ ಇವಾಗ ನಾವು ತುಂಬ ತಿಂಗಳುಗಳಾಗೋಯ್ತು. ಅವಳಿಗೆ ಎಕ್ಸಾಮ್ ತೆಕ್ಕೊಡ್ತೀನಿ. ಆ್ಯಂಡ್ ಟೀಚರ್ಸು ಅಷ್ಟೇ ಒಳ್ಳೆ ಫೀಡ್ಬ್ಯಾಕ್ ಹೇಳಿದ್ರು ರಾಗ್ನಿ ಬಗ್ಗೆ. ಸೊ ಹಾಗಾಗಿ ಖುಷಿಯಾಗಿ ಇವತ್ತು ಅವಳಿಗೆ ತುಂಬ ಇಷ್ಟ. ನನ್ನ ಮಕ್ಕಳಿಬ್ರಿಗೂ ಬನಾನಾ ಚಿಪ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಅವಳಿಗೆ ಇವತ್ತು ಬನಾನಾ ಚಿಪ್ಸ್ ತೊಗೊಂಡು ಬಂದಿದ್ವಿ. ಆ್ಯಂಡ್ ಹಾಗೆ ಸೊ ನಾವು ಕುಕ್ಕಿಂಗ್ ಆಯಿಲ್ನೂ ಸಹ ಚೇಂಜ್ ಮಾಡಿದ್ದೀವಿ. ಕುಕ್ಕಿಂಗ್ ಆಯಿಲ್ ಬಂದು ನಾನು ಮುಂಚೆ ಸನ್ಪ್ಯೂರ್ ಯೂಸ್ ಮಾಡ್ತಿದ್ದೆ. ಇವಾಗ ಸನ್ಪ್ಯೂರ್ ಅಲ್ಲ, ಏನಂದರೆ ಗಾಣದ ಎಣ್ಣೆ ಬರುತ್ತಲ್ಲ, ಗ್ರೌಂಡ್ನಟ್ ಆಯಿಲ್, ಅದನ್ನು ಯೂಸ್ ಮಾಡ್ತಾಯಿದ್ದೀವಿ. ಫಸ್ಟು ನಂಗೆ ಭಯ ಇತ್ತು, ಯಾಕೆಂದರೆ ಆಲ್ ಆಫ್ ಎ ಸಡನ್ ಎಣ್ಣೆ ಚೇಂಜ್ ಮಾಡಿದ್ರೆ ಕೆಲವೊಂದೊಂದು ಸರಿ ಅಲರ್ಜೀಸ್ ಆಗುತ್ತೆ, ಸ್ಕಿನ್ ರ್ಯಾಷಸ್ ಆಗೋದು, ಈ ಥರದ್ದೆಲ್ಲ ಆಗುತ್ತೆ. ನಮಗೆ ಸೆಟ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮನೇಲಿ ಎಲ್ರಿಗೂ ಸೆಟ್ ಆಗಿದೆ. ಹಾಗಾಗಿ ನಾವು ಗಾಣದ ಎಣ್ಣೆಗೆ ಶಿಫ್ಟ್ ಆಗಿದ್ದೀವಿ. ಇವಾಗ ಗ್ರೌಂಡ್ನಟ್ ಆಯಿಲ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ, ಯಾಕೆಂದರೆ 1 ಲೀಟರ್ಗೆ 350 ರುಪೀಸ್. ನಾವು ನಾರ್ಮಲಾಗಿ ಸನ್ಪ್ಯೂರ್ ಏನಾದ್ರು ತೊಗೊಂಡ್ರೆ ಅಷ್ಟಿರಲ್ಲ, ಇನ್ನು ಕಡಿಮೆನೇ ಇದೆ ರೇಟು. ಇದು ಗಾಣದ ಎಣ್ಣೆ ಅಲ್ವಾ, ಸೊ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ನೇ. ಬಟ್ ಇಟ್ಸ್ ಓಕೆ, ಹೆಲ್ತ್ ಮುಂದೆ ಬೇರೆ ಏನು ಮ್ಯಾಟ್ರ್ ಆಗಲ್ಲ, ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ. ಇವಾಗ ಹೋಗಿ ನಾನು ಇದು ಏನೋ ಪಪ್ಪು ಮಾಡಿಟ್ಟಿದ್ದೆ, ರೈಸು ಬೆಳಗ್ಗೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಮಾಡಿದ್ದು ರೈಸ್ ಇದೆ. ಆ್ಯಂಡ್ ಪಪ್ಪು ರೆಡಿ ಇದೆ. ಇವಾಗ ನಾವು ಹೋಗಿ ಏನು ಮಾಡ್ಬೋದು, ಬೀಟ್ರೂಟ್ ಪಲ್ಯ ಮಾಡಬೇಕು. ಇವತ್ತು ನಂದು ಬೀಟ್ರೂಟ್ ಪಲ್ಯ ಇದೆ ಸ್ಕೆಡ್ಯೂಲಲ್ಲಿ. ಆ್ಯಂಡ್ ಪನ್ನೀರ್ ಮಾಡ್ಕೋಬೇಕು. ಹಾಲಿದೆ, ಹಾಲನ್ನ ಒಡೆದು ಪನ್ನೀರ್ ಮಾಡಿ, ಆ್ಯಂಡ್ ಪನ್ನೀರಲ್ಲಿ ಏನಾದರೂ ಒಂದು ಪನ್ನೀರ್ ಟಿಕ್ಕಾ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಶೇರ್ ಮಾಡ್ತೀನಿ ನಾನು ಯಾವ ಥರ ಪನ್ನೀರ್ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಈಗ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಇವಾಗ ಪನ್ನೀರ್ ಮಾಡೋಣ ಅಂದ್ಬಿಟ್ಟು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ, ಇಷ್ಟು ನಿಂಬೆ ರಸ ತೊಗೊಂಡಿದ್ದೀನಿ ನಾನು. ಹಾಲು ಉಕ್ಕಕ್ಕೆ ಬಂದಾಗ ನಾನು ಆಫ್ ಮಾಡಿ ಇವಾಗ ನಾನು ನಿಂಬೆ ರಸ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಿಂಬೆ ರಸ ಆ್ಯಡ್ ಮಾಡಿದ ಮೇಲೆ ಎಷ್ಟು ನೀಟಾಗಿ ಹಾಲು ಓಡ್ಕೊಂಡು ಪನ್ನೀರ್ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಫ್ಲೇವರ್ಫುಲ್ಲಾಗಿರಲಿ ಅಂತ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಯಾರಾದರೂ ಮನೆಯಲ್ಲೇ ಪನ್ನೀರ್ ಮಾಡ್ಕೊತಿದ್ದೀರಾ ಅಂತಂದರೆ ಇದನ್ನು ಟ್ರೈ ಮಾಡಿ. ಲಿಟ್ರಲಿ ಅಮೇಝಿಂಗ್ ಆಗಿರುತ್ತೆ ಟೇಸ್ಟ್. ಏನಂದರೆ ಸಖತ್ ಫ್ಲೇವರ್ಫುಲ್ಲಾಗಿರುತ್ತೆ. ಇದಕ್ಕೊಂಚೂರು ಸಾಲ್ಟ್ ಆ್ಯಡ್ ಮಾಡಿಕೊಂಡು ನಾವು ಆರಾಮಾಗಿ ಹಾಗೆ ತಿನ್ಬೋದು. ಎಕ್ಸ್ಟ್ರಾ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಪನ್ನೀರ್ ಬುರ್ಜಿ ಥರ ಮಾಡಿಕೊಂಡ್ರೆ ಇನ್ನೂ ಒಂಥರ ಡಿಫ್ರೆಂಟ್ ಟೇಸ್ಟ್, ಸಖತ್ ಫ್ಲೇವರ್ಫುಲ್ಲಾಗಿರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಕ್ಸಸ್ ನೀರೆಲ್ಲ ಈ ಥರ ಹಿಂಡ್ಬಿಟ್ಟು ತೆಕ್ಕೋತಾ ಇದ್ದೀನಿ. ಆ್ಯಂಡ್ ಇದ್ರ ಮೇಲೆ ಸ್ವಲ್ಪ ಭಾರ ಇಟ್ಟರೆ ಏನೇನೆಲ್ಲ ನೀರಿರುತ್ತೆ ಅದೆಲ್ಲ ಹಾಗೆ ಕೆಳಗೆ ಸೋರ್ಕೊಳ್ಳುತ್ತೆ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಇವಾಗ ಬೀಟ್ರೂಟ್ ಪಲ್ಯ ಮಾಡಲಿಕ್ಕೆ ಅಂತ ಒಂದು ಚಿಕ್ಕ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಹಾಗೆ ಕರಿಬೇವು ಆ್ಯಂಡ್ ಹಸಿಮೆಣಸಿನ್ಕಾಯಿನ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಬೀಟ್ರೂಟ್ನ ತುರ್ಕೊಂಡು ಇಟ್ಕೊಂಡಿರೋದನ್ನು ಹಾಕಿ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಿಂಪಲಾಗಿರೋ ಒಂದು ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ. ಆ್ಯಂಡ್ ಈ ಕಡೆ ಇನ್ನೂ ಒಂದು ಕಡೆ ಪನ್ನೀರ್ ಮೇಲೆ ಭಾರ ಇಟ್ಟಿದ್ನಲ್ವ, ಇವಾಗ ತೆಗೆದು ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಪನ್ನೀರ್. ಎಕ್ಸಸ್ ನೀರೆಲ್ಲ ಹೋಗಿದೆ ನೋಡಿ, ಇಷ್ಟು ಪನ್ನೀರ್ ರೆಡಿಯಾಗಿದೆ. ಆ್ಯಂಡ್ ನಾನು ತೊಗೊಂಡಿದ್ದು 1 ಲೀಟರ್ ಹಾಲು. 1 ಲೀಟರ್ ಹಾಲಿಗೆ 160 ಗ್ರಾಮ್ ಅಷ್ಟು ಪನ್ನೀರ್ ಆಗಿತ್ತು. ಆ ಪನ್ನೀರ್ನೆಲ್ಲ ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಈ ಥರ ವಡೆಗಳ ಥರ, ನಾವು ಕಡಲೆಬೇಳೆ ವಡೆ ಯಾವ ಥರ ತಟ್ಟಿಟ್ಕೋತೀವಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ. ಈ ಥರ ಮಾಡಿ ಇಟ್ಕೊಂಡಿರೋದನ್ನು ಜಸ್ಟು ಪ್ಯಾನ್ ಮೇಲೆ ಫ್ರೈ ಮಾಡಿದ್ದಷ್ಟೇ, ಶಾಲೋ ಫ್ರೈ. ಈ ಥರ ಪ್ಯಾನ್ ಇಟ್ಕೊಂಡು ಅದಕ್ಕೆ ಜಸ್ಟ್ 1 ರಿಂದ 1.5 ಸ್ಪೂನಷ್ಟು ಎಣ್ಣೆ ಹಾಕಿ ಜಸ್ಟ್ ಅದನ್ನು ಸ್ಪ್ರೆಡ್ ಮಾಡಬೇಕು. ಮಾಡಿ ನಾವು ಏನು ಮಾಡಿಟ್ಕೊಂಡಿದ್ದೀವಿ ಅದನ್ನು ಈ ಥರ ಇಟ್ಬಿಟ್ಟು 2 ಸೈಡ್ ಫ್ರೈ ಮಾಡಿದ್ರೆ ಸಖತ್ತಾಗಿರೋ ಒಂದು
ಒಂದು ಪನ್ನೀರ್ ಟಿಕ್ಕಾ ಅನ್ಬೋದು ಅಥವಾ ಒಂದು ಫ್ಲೇವರ್ಫುಲ್ ಪನ್ನೀರ್ ರೆಡಿ ಆಗುತ್ತೆ. ನಿಜ ತುಂಬ ಚೆನ್ನಾಗಿತ್ತು. ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಹೇಗೆ ಬರುತ್ತೋ ಅಂದ್ಕೊಂಡಿದ್ದೆ, ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂದಿತ್ತಿದು, ಸಖತ್ ಟೇಸ್ಟಿಯಾಗಿತ್ತು. ಇದನ್ನು ಎರಡೂ ಸೈಡು ಫ್ರೈ ಮಾಡ್ಕೋಬೇಕು. ಇದು ಇವತ್ತಿನ ನನ್ನ ಲಂಚ್. 100 ಗ್ರಾಮ್ ಆಫ್ ಪನ್ನೀರ್, 100 ಗ್ರಾಮ್ ಆಫ್ ಪಲ್ಯ ಆ್ಯಂಡ್ ಒಂದು ಸೌತೆಕಾಯಿ ಆ್ಯಂಡ್ ಇಲ್ಲಿ 100 ಗ್ರಾಮ್ ಆಫ್ ರೈಸ್, ಅದಕ್ಕೆ ಸ್ವಲ್ಪ ದಾಲ್. ಇದು ನಂದು ಲಂಚ್ ಪ್ಲೇಟ್. ಹಾಯ್, ಇವಾಗ ನಂದು ಈವ್ನಿಂಗ್ ವರ್ಕೌಟ್ ಮುಗೀತು ನೋಡಿ. ಫುಲ್ ನೆಂದೋಗ್ಬಿಟ್ಟಿದ್ದೀನಿ. ಫೋನಲ್ಲಿ ಬ್ಯಾಟ್ರಿ ಲೋ ಇತ್ತು ಆ್ಯಂಡ್ ಅದಕ್ಕೋಸ್ಕರ ಗ್ರೀನ್ ಟೀ ಇದು ಅದೆಲ್ಲ ಏನೂ ರೆಕಾರ್ಡ್ ಮಾಡಲಿಲ್ಲ. ಇವಾಗ ನಂದು ವರ್ಕೌಟ್ ಮುಗೀತು ಆ್ಯಂಡ್ ಡಿನ್ನರಿಗೆ ಯೂಶಲಿ ಚಪಾತಿ ಮಾಡ್ಕೋತೀನಿ. ಇವತ್ತು ಪಾಲಕ್ ಇದೆ, ಪಾಲಕ್ ಸೂಪ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಏನಂದರೆ ನನ್ನ ಡಿನ್ನರಲ್ಲಿ ನನಗೆ 2 ಆಪ್ಷನ್ಸ್ ಇದೆ. ಒಂದು ಚಪಾತಿ ವಿತ್ ಎನಿ ಪ್ರೋಟೀನ್ ಲೈಕ್ ಪನ್ನೀರ್, ತೋಫು ಆರ್ ಏನು ಸೋಯಾ ಚಂಕ್ಸ್. ಇವತ್ತು ಬೆಳಗ್ಗೆ ಮಧ್ಯಾಹ್ನ ಪನ್ನೀರ್ ತಿಂದೆಲ್ಲ, ಸೊ ಹಾಗಾಗಿ ಇವಾಗ ಸೋಯಾ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಲಕ್ ಸೂಪ್ ಜೊತೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸೂಪ್ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಫಸ್ಟು ನಾವು ಪಾಲಕ್ನ ಸ್ವಲ್ಪ ಬೇಯಿಸ್ಕೋಬೇಕು. ಇಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರಿಟ್ಟು ಆ್ಯಂಡ್ ಪಾಲಕ್ನ ಈ ಥರ ಹಾಕ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಕಡೆ ಇದನ್ನು ಸೋಯಾ ಚಂಕ್ಸ್ ಮಾಡಲಿಕ್ಕೆ ಅಂತ ಬಿಸಿ ನೀರಿಟ್ಟಿದ್ದೀನಿ. ಒಂದು ಕಡೆ ಪಾಲಕ್ ಕುದೀತಾ ಇದೆ, ಇನ್ನೂ ಒಂದು ಕಡೆ ಸೋಯಾ ಚಂಕ್ಸಿಗೆ ರೆಡಿ ಮಾಡಿಟ್ಟಿದ್ದೀನಿ. ಇದೊಂದು 3 ನಿಮಿಷ ಬೆಂದಾದಮೇಲೆ ಈ ಥರ ತಣ್ಣೀರಿಗೆ ಹಾಕ್ಕೋಬೇಕು. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಕಡೆ ಸೋಯಾ ಚಂಕ್ಸ್ನ 100 ಗ್ರಾಮ್ಸ್ ಆಫ್ ಸೋಯಾ ಚಂಕ್ಸ್ನ ಈ ಥರ ನೀರಲ್ಲಿ ಹಾಕ್ತಾಯಿದ್ದೀನಿ. ಇದು ಬಿಸಿ ನೀರಲ್ಲಿ ಹಾಕಬೇಕು. ಸೋಯಾ ಒಂದು ಕಡೆ ಬಿಸಿ ನೀರಲ್ಲಿ ಹಾಕಿದ್ದೀನಿ ಆ್ಯಂಡ್ ಇಲ್ಲಿ ಇನ್ನೂ ಒಂದು ಕಡೆ ಇದನ್ನು ಪ್ಯೂರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪಾಲಕ್ ಏನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಈ ಥರ ಜಾರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ನಾನು ಇದು ಪಾಲಕ್ ಏನು ಬೇಯಿಸ್ಕೊಂಡಿದ್ನಲ್ಲ ಇದನ್ನು ಬ್ಲೆಂಡ್ ಮಾಡ್ತೀನಿ. ಏನಂದರೆ ಇದಕ್ಕೆ ಒಂದು 4 ಎಸಳಷ್ಟು ಬೆಳ್ಳುಳ್ಳಿ ಹಾಕಬೇಕು ಆ್ಯಂಡ್ ಆನಿಯನ್ ಹಾಕಬೇಕು. ನಮ್ಮ ಮನೇಲಿ ನಾವು ಬೆಳ್ಳುಳ್ಳಿ ತರೋದೇ ಇಲ್ಲ, ಸೊ ನಾನು ಬೆಳ್ಳುಳ್ಳಿ ಹಾಕಲ್ಲ, ಸೊ ಏನಕ್ಕೂ ಯೂಸ್ ಮಾಡಲ್ಲ. ಆ್ಯಂಡ್ ಆನಿಯನ್ ಹಾಕಲಿಕ್ಕೆ ಇವತ್ತು ಫ್ರೈಡೇ, ಸೊ ಹಾಗಾಗಿ ಇವತ್ತು ಪ್ಲೇನಾಗಿ ಪಾಲಕ್ ಸೂಪ್ ಮಾಡ್ಕೊತಾ ಇದ್ದೀನಿ. ಐ ಡೋಂಟ್ ನೋ ಹೇಗಿರುತ್ತೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಬರೀ ಪ್ಲೇನ್ ಏನಿಲ್ಲ, ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕ್ಕೊಂಡು ಕುಡಿಯೋದಷ್ಟೇ. ಇದನ್ನು ಬ್ಲೆಂಡ್ ಮಾಡಿದ್ಮೇಲೆ ಮತ್ತೆ ಇವಾಗ ಸ್ವಲ್ಪ ಒಲೆ ಮೇಲೆ ಇಡಬೇಕು. ಬ್ಲೆಂಡ್ ಮಾಡ್ತೀನಿ. ಫಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದು ಬ್ಲೆಂಡ್ ಆದಮೇಲೆ ಆ್ಯಕ್ಚುಲಿ ಆನಿಯನ್ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಬೇರೆ ಥರ ಚೆನ್ನಾಗಿರುತ್ತೆ. ಇವತ್ತು ಆನಿಯನ್ನು ಇಲ್ಲ. ನಾನು ಫ್ರೈಡೇ ಅನ್ನೋದು ಮರ್ತ್ಬಿಟ್ಟೆ, ಇಲ್ಲ ಅಂತಂದರೆ ಬೇರೆ ಏನಾದರೂ ಮಾಡ್ಕೊತಾ ಇದ್ದೆ, ಎತ್ಕೊಳಕ್ಕಾಗಲ್ಲ ಇದು. ಇವಾಗ ಪಾಲಕ್ ಇದು ರೆಡಿ ಆಯಿತು. ಇವಾಗ ಎತ್ಕೊಳಕ್ಕಾಗಲ್ಲ. ಅಲ್ಲೋಡ ಅಕ್ಕ ಏನೋ ಮಾಡ್ತಾ ಇದ್ದಾಳೆ, ಆಟ ಆಡ್ತಾ ಇದ್ದಾಳೆ. ಇವಾಗ ಇದನ್ನ ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ಕುದಿಸಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಆ್ಯಡ್ ಮಾಡ್ಕೊಂಡು ಕುಡಿಯೋದಷ್ಟೇ. ಆ್ಯಂಡ್ ಇನ್ನೂ ಒಂದು ಕಡೆ ಸೋಯಾ ರೆಡಿ ಇದೆ, ಅದನ್ನು ಸ್ವಲ್ಪ ಹಿಂಡ್ಬಿಟ್ಟು ಅದನ್ನು ಫ್ರೈ ಮಾಡಬೇಕು. ಇಲ್ಲಿ ಪಾಲಕ್ನ ಬ್ಲೆಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಒಲೆ ಮೇಲೆ ಇಟ್ಟು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದೊಂದು 2 ಕುದಿಬೇಕು. ಆ್ಯಂಡ್ ಇಲ್ಲಿ ಸೋಯಾನ ಬಿಸಿ ನೀರಿಗೆ ಹಾಕಿದ್ನಲ್ಲ ಅದನ್ನೆಲ್ಲ ಹಿಂಡ್ಕೊಂಡು ಈ ಥರ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ಹಾಕೋತಾ ಇದ್ದೀನಿ. ಏನಿಲ್ಲ, ಇದನ್ನು ಚೆನ್ನಾಗಿ ಈ ಥರ ಒಂದು 5 to 7 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಸಾಲ್ಟ್ ಹಾಕಿದ್ರೆ ರೆಡಿ. ಆ್ಯಂಡ್ ಇವಾಗ ಪಾಲಕ್ ಸೂಪ್ ಒಂದು ಕಡೆ ರೆಡಿ ಆಯಿತು. ಇದಕ್ಕೆ ನಾನು ಪೆಪ್ಪರ್ ಆ್ಯಡ್ ಮಾಡ್ತಿದ್ದೀನಿ ಆ್ಯಂಡ್ ಸೋಯಾ ಚಂಕ್ಸ್. ಇದು ನಂದು ಡಿನ್ನರ್. ಸೊ ಇವಾಗಷ್ಟೇ ನಂದು ಡಿನ್ನರ್ ಆಯಿತು. ಏನಂದರೆ ಪಾಲಕ್ ಸೂಪ್ ಆ್ಯಂಡ್ ಸೋಯಾ ಚಂಕ್ಸ್ ಫ್ರೈ ಮಾಡ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ಫುಡ್ ರುಟೀನ್ ನಂದು.
ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.